ಕೆಮಿಕಲ್ ಮತ್ತು ಈ ಔಷಧಿಗಳ ವೇಸ್ಟೇಜ್ದಿಂದಾಗಿ ಸಾಕಷ್ಟು ಅಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಿ ಕನ್ನಡ ನ್ಯೂಸ್ ನಿರಂತರವಾಗಿ ವರದಿಯನ್ನು ಮಾಡುತ್ತೆ. ಜಿ ಕನ್ನಡ ನ್ಯೂಸ್ ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಹೊಸಕೋಟೆ ತಾಲೂಕು ಆಡಳಿತದಿಂದ ವಿಷದ ಕುಂಟೆ ಜೊತೆಗೆ ಬ್ಯಾರೆಲ್ಗಳನ್ನು ನಾಶಪಡಿಸಿದ್ದಾರೆ. ಹೊಸಕೋಟೆ ತಾಲೂಕು ಆಡಳಿತದಿಂದ ವಿಷದ ಬ್ಯಾರೆಲ್ಗಳ ನಾಶ ಆಗಿದೆ. ಜಿ ಕನ್ನಡ ನ್ಯೂಸ್ ವರದಿಗೆ ಬೈಲನರಸಾಪುರ ಜನರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬೈಲನರಸಾಪುರದಲ್ಲಿ ಕೆಮಿಕಲ್ ಜೊತೆಗೆ ಈ ಮೆಡಿಕಲ್ ವೇಸ್ಟ್ನಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು, ಅವಾಂತರವೇ ಸೃಷ್ಟಿ ಆಗಿತ್ತು. ವಿಚಾರವನ್ನ ಇಟ್ಕೊಂಡು ನಿಮ್ಮ ಜಿ ನ್ಯೂಸ್ ವರದಿಯನ್ನ ಮಾಡುತ್ತೆ. ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಹೊಸಕೋಟೆ ತಾಲೂಕು ಆಡಳಿತದಿಂದಾಗಿ ವಿಷದ ಕುಂಟೆ ಜೊತೆಗೆ ಆ ಬ್ಯಾರೆಲ್ಗಳನ್ನು ನಾಶಪಡಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಬೈಲನರಸಾಪುರದಲ್ಲಿ ಕೆಮಿಕಲ್ ಜೊತೆಗೆ ಮೆಡಿಕಲ್ ವೇಸ್ಟೇಜ್ನಿಂದಲೇ ಸಾಕಷ್ಟು ಅವಾಂತರ ಸಮಸ್ಯೆಗಳು ಕೂಡ ಆಗ್ತಾ ಇತ್ತು. ವಿಷದ ನೀರು, ಅಂತರ್ಜಲ ಸೇರಿ ಅನೇಕ ಸಮಸ್ಯೆಗಳ ಸೃಷ್ಟಿಯಾಯಿತು ಅಲ್ಲಿ. ದನಕರುಗಳು ಆಗಿರಬಹುದು, ಜಾನುವಾರುಗಳು ನೀರು ಕುಡಿಯಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇತ್ತು. ರಾತ್ರೋರಾತ್ರಿ ಬೆಂಗಳೂರು, ದಾಬಸ್ಪೇಟೆ, ತುಮಕೂರು ಕಡೆಗಳಿಂದ ಈ ಕೆಮಿಕಲ್ ವಿಷ ಬರ್ತಾ ಇತ್ತು. ಬರುವಂಥ ವಿಷದ ಈ ವೇಸ್ಟ್ ಏನಿದೆಯಲ್ಲ, ದೊಡ್ಡಗಾನಹಳ್ಳಿ ಜೊತೆಗೆ ಕೊರಟೀಕೆರೆ ಓಡಲು ಸೇರ್ತಾ ಇತ್ತು. ಸಾವಿರಾರು ಅಡಿ ಸೇರಿ ಅಂತರ್ಜಲವೆಲ್ಲವೂ ಕೂಡ ಕಲುಷಿತ ಆಗ್ತಾ ಇತ್ತು. ಎಲ್ಲ ವಿಚಾರವನ್ನು, ಎಲ್ಲ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಜನರ ಸಮಸ್ಯೆ ಏನಿದೆ ಅಂತೇಳಿ ಪ್ರತ್ಯಕ್ಷ ವರದಿಯನ್ನು ಮಾಡಿ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಓಡಾಟಕ್ಕೂ ಕೂಡ ಅಲ್ಲಿ ಇರಲಿಲ್ಲ, ಜನ ಅಲ್ಲಿ ಓಡಾಟ ಮಾಡೋದಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾ ಇದ್ರು. ಈ ರೀತಿಯಾಗಿ ಸಮಸ್ಯೆ ಇತ್ತು ಅಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಿ ನ್ಯೂಸ್ ವರದಿಯನ್ನು ಮಾಡುತ್ತೆ. ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಸದ್ಯ ಅಲ್ಲಿ ವಿಷದ ಕುಂಟೆ ಜೊತೆಗೆ ಬ್ಯಾರೆಲ್ಗಳ ನಾಶ ಮಾಡಲಾಗಿದೆ. ಹಾಗಾಗಿ ಈ ಒಂದು ಬಿಗ್ ಇಂಪ್ಯಾಕ್ಟಿಂದಾಗಿ ಜಿ ಕನ್ನಡ ನ್ಯೂಸ್ ವರದಿಗೆ ಬೈಲನರಸಾಪುರ ಜನರ ಅಭಿನಂದನೆ ಕೂಡ ಸಲ್ಲಿಸ್ತಾ ಇರುವಂಥದ್ದು. ಹಾಗಾದರೆ ಈ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿಯವರು ಕೊಟ್ಟಿದ್ದಾರೆ. ಅಂದರೆ ಈ ಒಂದು ವರದಿ ಆದ ನಂತರ ಜನ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಕಳೆದ 3-4 ದಿನಗಳಿಂದ ಅಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಬಳಿ ಇರತಕ್ಕಂಥ ಬೈಲನರಸಾಪುರ ಹಾಗೆ ಚಿಕ್ಕ ಕೊರಟಿ ಹಾಗೆ ಈ ಸುತ್ತಮುತ್ತ ಇರತಕ್ಕಂಥ ಸಂಬಂಧಪಟ್ಟ 10 ಹಳ್ಳಿಗಳಿಗೆ ಸೇರ್ಕಂಥ ಕೆರೆ ಅಂಗಳದಲ್ಲಿ ರಾಸಾಯನಿಕ ತ್ಯಾಜ್ಯ ವಿಲೇವಾರಿ ಮಾಡ್ತಿದ್ದಾರೆ ಅಂತೇಳಿ ಒಂದಷ್ಟು ಆರೋಪಗಳ ಬೆನ್ನಲ್ಲೇ ಜಿ ಕನ್ನಡ ನ್ಯೂಸ್ ಒಂದು ವರದಿಯನ್ನು ಪ್ರಸ್ತುತ ಮಾಡಿತ್ತು. ಆ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಹೊಸಕೋಟೆಯ ತಹಸೀಲ್ದಾರ್ ಆಗಿರ್ತಕ್ಕಂಥ ವಿಜಯಕುಮಾರ್ ಹಾಗೆಯೇ ಉಪ ತಹಸೀಲ್ದಾರ್ ಆಗಿರ್ತಕ್ಕಂಥ ಒಂದಷ್ಟು ಅಧಿಕಾರಿಗಳ ಸಮ್ಮುಖದಲ್ಲಿ ಜೊತೆಲಿ ಗ್ರಾಮ ಪಂಚಾಯತಿಯ ಅಧಿಕಾರಿಗಳ ಜೊತೆಯಲ್ಲಿ ಒಡಗೂಡಿ ನಾವಿಲ್ಲೇನು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇಲ್ಲೇ ಡ್ರಮ್ಗಳನ್ನು, 100 ಡ್ರಮ್ಗಳ ಮುಖಾಂತರ ರಾಸಾಯನಿಕ ತ್ಯಾಜ್ಯವನ್ನು ವಿಲೇವಾರಿ ಮಾಡತಕ್ಕಂಥದ್ದು ತಂದು ಸುಮಾರು ಒಂದು 10 ಅಡಿ 20 ಅಡಿ ಆಳವನ್ನು ತೆಗೆದು ಅಲ್ಲೇ ಆ ತ್ಯಾಜ್ಯವನ್ನು, ರಾಸಾಯನಿಕ ತ್ಯಾಜ್ಯವನ್ನು ವಿಲೆ ಮಾಡಿ 10 ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ರೈತಾಪಿ ವರ್ಗರಿಗೆ ಅನಾನುಕೂಲ ಆಗಿದೆ ಅಂತೇಳಿ ಜಿ ಕನ್ನಡ ನ್ಯೂಸ್ ಒಂದು ವರದಿಯನ್ನು ಮಾಡಿರ್ತಕ್ಕಂಥದ್ದು. ಆ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಇವತ್ತು ಪೊಲೀಸ್ ನೇತೃತ್ವದಲ್ಲಿ ಸುಮಾರು JCBಗಳ ಕರೆತಂದು ಆ JCBಗಳ ಮುಖಾಂತರ ಒಂದಷ್ಟು ಹಳ್ಳಕೊಳ್ಳಗಳನ್ನು ಮುಚ್ಚತಕ್ಕಂಥ ಕೆಲಸನ ಮಾಡಿರ್ತಕ್ಕಂಥದ್ದು. ಜೊತೆಲಿ ಇಲ್ಲಿರ್ತಕ್ಕಂಥ ಅನೇಕ ರೈತರಿಗೆ ಒಂದು ಒಳ್ಳೆಯ ಕೆಲಸನ ಮಾಡಿರ್ತಕ್ಕಂಥದ್ರಲ್ಲಿ ಎಣ್ಣೆ ಮಾತಿಲ್ಲ ಅಂತಲೇ ಹೇಳ್ಬೋದು. ಇಲ್ಲೇನು ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಕಳೆದ ಬಾರಿ ಸುಮಾರು 3-4 ದಿನಗಳ ಹಿಂದೆ ಅಷ್ಟೇ ನಾವೇನು ವರದಿ ಮಾಡಲಿಕ್ಕಂತ ಬಂದಂಥ ಸಂದರ್ಭದಲ್ಲಿ ಸುಮಾರು ಒಂದು 10 ಅಡಿ ಅಥವಾ 20 ಅಡಿ ಆಳಗಳನ್ನು, ಗುಂಡಿಗಳನ್ನು ತೆಗೆದು ಸುತ್ತಮುತ್ತ ಇರ್ತಕ್ಕಂಥ ದಾಬಾಸ್ಪೇಟೆ ಆಗಿರ್ಬೋದು ಅಥವಾ ಪಿಳ್ಗುಂಪೆ ಇಂಡಸ್ಟ್ರಿಯಲ್ ಆಗಿರ್ಬೋದು ಅಥವಾ ಸುತ್ತಮುತ್ತ ಕೋಲಾರ ಭಾಗದಲ್ಲಿರ್ತಕ್ಕಂಥ ಅನೇಕ ಇಂಡಸ್ಟ್ರಿಯಲ್ ಏರಿಯಾಗಳಿಂದ ಬರ್ತಕ್ಕಂಥ ತ್ಯಾಜ್ಯವನ್ನು ತಂದು ಈ ಕೆರೆ ಅಂಗಳದಲ್ಲಿ ಸುರಿತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಆ ಬೆನ್ನಲ್ಲೇ ಇವತ್ತು ಜಿ ಕನ್ನಡ ನ್ಯೂಸ್ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅನೇಕ ರೈತರು ಒಂದಷ್ಟು ನಾವು ಈ ಮುಂಚೆ ಸುಮಾರು ಒಂದು 800 ಅಡಿ 500 ಅಡಿ ಬೋರ್ವೆಲ್ನ ಕೊಡಿಸಿದಾಗ ಒಳ್ಳೆ ಸಿಹಿ ನೀರು ಸಿಗ್ತಿತ್ತು. ಹಾಗಾದರೆ ಈಗ ಆ ನೀರಿಗೆಲ್ಲ ಒಂದಷ್ಟು ಸಮಸ್ಯೆ ಆಗಿ ರೈತರಿಗೆ ಕಂಗಾಲಾಗಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ಒಂದಷ್ಟು ಅಳಲನ್ನು ತೋಡ್ಕೊಡ್ತಾಯಿದ್ರು. ಈ ಬೆನ್ನಲ್ಲೇ ಎಲ್ಲ ವಿಚಾರನ ಸಂಬಂಧಪಟ್ಟಂಗೆ ಒಬ್ಬರು ನಮ್ಮ ಜೊತೆ ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಕ್ಕಂಥದ್ದು, ಅವ್ರನ್ನೇ ಮಾತಾಡಿಸೋ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ಸರ್, ಏನಾಗಿದೆ ಸರ್? ಕಳೆದ ಬಾರಿ 3-4 ದಿನಗಳಿಂದಷ್ಟೇ ಜಿ ಕನ್ನಡ ನ್ಯೂಸ್ ಒಂದು ವರದಿಯನ್ನು ಮಾಡಿರ್ತಕ್ಕಂಥದ್ದು. ಆಮೇಲೆ ಅಧಿಕಾರಿಗಳು ಯಾರ್ಯಾರು ಬಂದಿದ್ರು, ಜೊತೆಲಿ ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ರು, ಆರೋಪಿಗಳಿಗೆ ಬಲೆ ಬೀಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೇಗೆ ಸರ್? ಸರ್, ಖಂಡಿತ ಯಶಸ್ವಿಯಾಗಿದ್ದಾರೆ. ಇದು ಏನು ಜಿ ಕನ್ನಡ ನ್ಯೂಸು ಕಳೆದ 4 ದಿನದಿಂದ ಪ್ರಸಾರ ಮಾಡಿತ್ತು, ಈ POP ಮತ್ತು ಈ ರಾಸಾಯನಿಕ ತ್ಯಾಜ್ಯಗಳಿಂದ ವಿಷ ಅನಿಲ ಹೊರಬಂದು ಏನು ತೊಂದರೆ ಆಗ್ತಾಯಿದೆ ಅನ್ನೋದನ್ನು ಹೇಳಿದರು. ಈ ಬೋರ್ವೆಲ್ಗಳಲ್ಲಿ
ಆರಾಮಾಗಿ ಅಂತರ್ಜಾಲದಲ್ಲಿ ಈ ವಿಷಯ ಹೋಗಿ ಆ ನೀರಲ್ಲೇ ಇದೇ ಥರದ ಬಣ್ಣದ ರೀತಿಯಲ್ಲಿ ಕೆಮಿಕಲ್ ಬರ್ತಾ ಇದೆ ಅಂದಾಗ ತುಂಬ ಭಯಭೀತರಾಗಿದ್ದಾರೆ ಸರ್ ಜನಕ್ಕೆ ಭಯ ಆಗಿದೆ, ನಾವಿನ್ನು ಬದುಕ್ತೀರಿ ಅನ್ನೋ ಆಸೆ ಬಿಟ್ಟಿದ್ದಾರೆ. ದಯವಿಟ್ಟು ಏನಂದರೆ ಇದನ್ನು ಈ ಜಿ ಕನ್ನಡದವರು ಇದು ಮಾಡಿದ ಮೇಲೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಂಡು ತಹಸೀಲ್ದಾರರು ವಿಜಯಕುಮಾರ್ ಸರ್ ಇರ್ಬೋದು, DT ಮಂಜುನಾಥ್ ಸರ್ ಇರ್ಬೋದು, ಇವರೆಲ್ಲ ಅಧಿಕಾರಿಗಳ ಜೊತೆಗೂಡಿ ಇಷ್ಟೆಲ್ಲವನ್ನು ತೆರವುಗೊಳಿಸಿ ಇದನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.